ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಗೆ ಡಿಐಜಿ ವರ್ತಿಕಾ ಕಟಿಯಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಮೆಡಿಕಲ್ ಟೆಸ್ಟ್ಗೆ 26 ಆರೋಪಿಗಳನ್ನ ಇದೇ ಆಸ್ಪತ್ರೆಗೆ ಕರೆತಂದಿದ್ದೀವಿ, ತನಿಖೆ ಮುಂದುವರೆದಿದೆ ಅಂತ ವರ್ತಿಕಾ ಕಟಿಯಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟು 26 ಆರೋಪಿಗಳನ್ನ ಬಳ್ಳಾರಿಯ ಬಿಮ್ಸ್ಗೆ ಕರೆತಂದಿದ್ದಾರೆ. ಮೆಡಿಕಲ್ ಟೆಸ್ಟ್ಗೂ ಕೂಡ ಅವರನ್ನ ಒಳಪಡಿಸ್ತಾ ಇದ್ದಾರೆ. ಬಳ್ಳಾರಿ ಗಲಾಟೆ ಕೇಸ್ನಲ್ಲಿ 3 ಜನ ಗನ್ಮ್ಯಾನ್ ಸೇರಿದಂತೆ 26 ಜನ ಆರೋಪಿಗಳನ್ನ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಅರೆಸ್ಟ್ ಮಾಡಿದೀವಿ ಮತ್ತೆ ಆರ್ ಪ್ರಕರಣ ದಾಖಲಾಗಿದೆ. 26 ಜನಗೆ ನಾವು ಅರೆಸ್ಟ್ ಮಾಡಿದೀವಿ. ಮತ್ತೆ ತನಿಖೆ ಏನು ನಡ್ತಾ ಇದೆ. 26 ಜನಗೆ ನಾವು ಅರೆಸ್ಟ್ ಮಾಡಿದೀವಿ ಮತ್ತೆ ಆರ್ ಪ್ರಕರಣ ದಾಖಲಾಗಿದೆ. 26 ಜನಗೆ ನಾವು ಅರೆಸ್ಟ್ ಮಾಡಿದೀವಿ. ಮತ್ತೆ ತನಿಖೆ ಏನು ನಡ್ತಾ ಇದೆ. ಇದು ಡಿಐಜಿ ವರ್ತಿಕಾ ಕಟಿಯಾರ್ ಹೇಳಿಕೆ. ಆಸ್ಪತ್ರೆ ಭೇಟಿ ನೀಡಿದಂತಹ ಸಂದರ್ಭ ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ. ಮೆಡಿಕಲ್ ಟೆಸ್ಟ್ಗೆ 26 ಆರೋಪಿಗಳನ್ನ ಕರೆತಂದಿದ್ದೀವಿ, ಜೊತೆಗೆ ತನಿಖೆ ಇನ್ನೂ ಕೂಡ ನಡೀತಾ ಇದೆ, ಮುಂದುವರೆದಿದೆ ಅನ್ನೋದಾಗಿ ವರ್ತಿಕಾ ಕಟಿಯಾರ್ ಹೇಳಿದ್ದಾರೆ. ಇದೀಗ 26 ಆರೋಪಿಗಳ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ, ಅದಾದ ನಂತರ ಮುಂದಿನ ಪ್ರೊಸೀಜರ್ಸ್ಗಳಿರುತ್ತೆ. ಬಂಧಿತ ಆರೋಪಿಗಳನ್ನ ಬಿಮ್ಸ್ಗೆ ಕರೆತಂದಿದ್ದಾರೆ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಅಂತ. ಇಲ್ಲಿಂದ ಮತ್ತೆ ತನಿಖೆ ಮುಂದುವರಿಯುತ್ತೆ. ಅದರಲ್ಲಿ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ. ಅದಕ್ಕೂ ಮುಂಚಿತವಾಗಿ 3 ಜನ ಗನ್ಮ್ಯಾನ್ಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದೀಗ ತನಿಖೆಯ ಒಂದು ಹಂತವಾಗಿ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಅಂತ ಒಟ್ಟು 26 ಆರೋಪಿಗಳನ್ನ ಕರೆತಂದಿದ್ದಾರೆ. ಇದೇ ಆಸ್ಪತ್ರೆಗೆ ಇದೀಗ ಡಿಐಜಿ ವರ್ತಿಕಾ ಕಟಿಯಾರ್ ಭೇಟಿ ಕೊಟ್ಟಿದ್ದಾರೆ. ಭೇಟಿಯಾದ ನಂತರದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ. ತನಿಖೆ ಮುಂದುವರಿತಾ ಇದೆ ಅನ್ನೋದಾಗಿ ಹೇಳಿದ್ದಾರೆ. ಜೊತೆಗೆ ಈ ಆಸ್ಪತ್ರೆಯಲ್ಲಿ ಆರೋಪಿಗಳ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ ಅನ್ನೋದಾಗಿಯೂ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬಿಗಿ ಭದ್ರತೆ ವಹಿಸಲಾಗ್ತಾ ಇದೆ. ನೀವು ಗಮನಿಸಬಹುದು, ಎಲ್ಲಾ ಆರೋಪಿಗಳನ್ನ ಬಸ್ನಲ್ಲಿ ಕೂರಿಸ್ತಾ ಇರೋದು, ಅದಾದ ನಂತರ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯಾಗಿದೆ. ಭದ್ರತೆಯ ಜೊತೆಗೆ ಅವರನ್ನ ಬಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಮೆಡಿಕಲ್ ಟೆಸ್ಟ್ ಕೂಡ ನಡೀತಾ ಇದೆ. ಜನಾರ್ದನ್ ರೆಡ್ಡಿಯನ್ನ ಟಾರ್ಗೆಟ್ ಮಾಡಿ ಗಲಾಟೆ ಮಾಡಲಾಗಿದೆ, ಅವರನ್ನ ಮುಗಿಸೋದಕ್ಕೆ ಸಂಚು ಮಾಡಿ ಬಂದಿದ್ದಾರೆ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರವಾಗಿ ಆರೋಪ ಮಾಡ್ತಾ ಇರೋದು. ಬಳ್ಳಾರಿ ಗಲಾಟೆ ವಾಗ್ಯುದ್ಧಕ್ಕೂ ಕೂಡ ದಾರಿ ಮಾಡಿಕೊಡ್ತಾ ಇದೆ. ಇದು ನೇರವಾಗಿ ನಮ್ಮ ಬಿಜೆಪಿ ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋಂಥ ಸಂಚು. ಇದರಲ್ಲಿ 2 ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಇದು ನೇರವಾಗಿ ನಮ್ಮ ಬಿಜೆಪಿ ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋಂಥ ಸಂಚು. ಇದರಲ್ಲಿ 2 ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಇದು ನೇರವಾಗಿ ನಮ್ಮ ಬಿಜೆಪಿ. ಎರಡೂ ಪಕ್ಷ ವಾಗ್ಯುದ್ಧಕ್ಕಿಳಿದಿದೆ. ಬಳ್ಳಾರಿ ಗಲಾಟೆಯನ್ನ ಮುಂದಿಟ್ಕೊಂಡು ಇದೀಗ ಆರ್ ಅಶೋಕ್ ಹೇಳ್ತಾ ಇದ್ದಾರೆ, ಜನಾರ್ದನ್ ರೆಡ್ಡಿಯನ್ನ ಟಾರ್ಗೆಟ್ ಮಾಡಿ ಗಲಾಟೆ ಆಗಿದೆ, ಅವರನ್ನ ಮುಗಿಸೋದಕ್ಕೆ ಸಂಚು ಮಾಡಿನೇ ಬಂದಿದ್ದಾರೆ ಅಂತ ನೇರವಾಗಿ ನಾನು ಆರೋಪಿಸ್ತೀನಿ ಅನ್ನೋದಾಗಿ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಆರ್ ಅಶೋಕ್. ಅದರ ಜೊತೆಗೆ ಮೊನ್ನೆ ದಿನ ಶಾಸಕ ಜನಾರ್ದನ್ ರೆಡ್ಡಿ ಮಾತನಾಡಬೇಕಾದ್ರೂ ಹೇಳ್ತಾ ಇದ್ರು, ಇದು ನನ್ನನ್ನೇ ಟಾರ್ಗೆಟ್ ಮಾಡಿರೋದು, ನಾನು ಆ ಸ್ಥಳಕ್ಕೆ ಬಂದು ಕಾರಿಂದ ಇಳಿತಾ ಇದ್ದ ಹಾಗೆ ರೆಡ್ಡಿ ಬಂದ ಅಂತ ಕೂಗಿದ್ದಾರೆ, ಅದಾದ ನಂತರ ಫೈರಿಂಗ್ ಮಾಡಿದ್ದಾರೆ ಅಂತ. ಇದೀಗ ಆರ್ ಅಶೋಕ್ ಸರದಿ ಇವರು ಕೂಡ ಜನಾರ್ದನ್ ರೆಡ್ಡಿಯನ್ನ ಟಾರ್ಗೆಟ್ ಮಾಡಿನೇ ಈ ದಾಳಿಯನ್ನ ಮಾಡಿ ಅವರನ್ನ ಮುಗಿಸೋದಕ್ಕೆ ಸಂಚು ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ.